ಇವತ್ತು ಹೆಲ್ದಿಯಾಗಿ ಒಂದು ಮ್ಯಾಕ್ರೋನಿ ಪಾಸ್ತಾ ಮಾಡೋದು ನೋಡ್ಕೊಳ್ಳೋಣ. ಇಲ್ಲೊಂದು ಬಾಣಲೆಗೆ ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ. ಬಟರ್ ಸುಡಬಾರ್ದು ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಆಲಿವ್ ಆಯಿಲ್ನ ಹಾಕೋತಾ ಇದ್ದೀನಿ. ಫಸ್ಟಿಗೆ ನಾವು ಪಾಸ್ತಾಗೆ ಪೇಸ್ಟ್ ಮಾಡ್ಕೋತೀವಲ್ಲ, ಬೇಸ್ ಗ್ರೇವಿ ಏನಂತೀವಿ, ಅದನ್ನು ಮಾಡ್ಕೊಳ್ಳೋಣ. ಇಲ್ಲಿ ಬೆಣ್ಣೆ ಬಿಸಿ ಆದ ಕೂಡಲೇ ಒಂದು ಡೈಸ್ ಮಾಡಿರೋ ಆನಿಯನ್ ಹಾಕಿ ಹುರ್ಕೊಂಡಿದ್ದೀನಿ. 1 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ರೆಡ್ ಬೆಲ್ ಪೆಪ್ಪರ್ ಹೇಳ್ತಾರಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಪನ್ನೀರ್ ಹಾಕ್ಕೊಂಡಿದ್ದೀನಿ. ಇದೆಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಹೆಲ್ದಿಯಾಗಿ ಸ್ವಲ್ಪ ಪ್ರೋಟೀನಿಶ್ ಆಗಿಯೇ ಇದೆ. ನಾನು ಪಾಸ್ತಾನೂ ಅಷ್ಟೇ ವೀಟ್ ಪಾಸ್ತಾ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ ನಂತರ ಆರಿಗ್ಯಾನೋ ಹಾಕ್ತಾಯಿದ್ದೀನಿ. ಆರಿಗ್ಯಾನೋ ಆದಮೇಲೆ ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ. ಖಾರ ನಿಮ್ಮ ಅನುಗುಣಕ್ಕೆ ಸರಿಯಾಗಿ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಕೋಬೇಕು. ಇಲ್ಲ ಬೆಳ್ಳುಳ್ಳಿ ತಿನ್ನಲ್ಲ ನಾವು ಅನ್ನೋರು ಸ್ಕಿಪ್ ಮಾಡ್ಬೋದು, ಆಪ್ಷನಲ್ ಇದೆ. ನನ್ನ ಮಗ ನೋಡಿ ಪಕ್ಕದಲ್ಲೇ ಕೂತ್ಕೊಂಡಿದ್ದಾನೆ, ಯಾವಾಗ ಆಗುತ್ತೆ ಯಾವಾಗ ತಿಂತೀನಿ ಅಂತ. ಅದೆಷ್ಟು ನೀಟಾಗಿ ಬೆಂದ ಮೇಲೆ ಫುಲ್ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಪಾಸ್ತಾ ಬೇಯೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪಾಸ್ತಾನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಫುಲ್ ಕಂಪ್ಲೀಟಾಗಿ ಬೆಂದು ಹೋಗಬಾರ್ದು, ನೀರು ಕಾಯಲಿ. ಒಂದು ಸ್ವಲ್ಪ ಒಂದು 80% ಅಷ್ಟು ಬೇಯಿಸ್ಕೊಂಡು ಆಮೇಲೆ ಮತ್ತೆ ಆ ಗ್ರೇವಿ ಏನು ಮಾಡಿರ್ತೀವಲ್ಲ ಅದರಲ್ಲಿ ಒಂದು 20% ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಇವಾಗ ನೀರು ಕುದಿಯೋಕ್ಕೆ ಬರ್ತಾ ಇದೆ ನೋಡಿ. ಹೋಲ್ ವೀಟ್ ಮ್ಯಾಕ್ರೋನಿ ಹಾಕ್ಕೋತಾ ಇದ್ದೀನಿ. ಬೆಂದಾಗಿದೆ, ಚೆಕ್ ಮಾಡ್ತಾ ಇದ್ದೀನಿ. ಇವಾಗ ಆ ಬಾಣಲಿಗೆ ಮತ್ತೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ, ಗ್ರೇವಿನ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ, ತುಂಬ ಗ್ರೇವಿಯಾಗಿ ಪಾಸ್ತಾ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಬೋದು, ತೊಂದರೆ ಇಲ್ಲ. ಇವಾಗ ಇದಕ್ಕೆ ನಾವು ಬೇಯಿಸ್ಕೊಂಡಿದ್ದೀವಲ್ವ ಪಾಸ್ತಾನ, ಅದನ್ನು ಹಾಕ್ಕೊಳ್ಳೋಣ. ಮ್ಯಾಕ್ರೋನಿ ಪಾಸ್ತಾ ನನಗೆ ಗ್ರೇವಿ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು, ಅದಕ್ಕೆ ಮೇಲಿಂದ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋ ಹಾಕೋತಾ ಇದ್ದೀನಿ. ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3-4 ನಿಮಿಷ ಬೇಯಕ್ಕೆ ಬಿಡಿ. ಇವಾಗ ಮೇಲಿಂದ ನಿಮ್ಮ ಹತ್ರ ಯಾವ ಚೀಸ್ ಇದೆ ಆ ಚೀಸ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಮೊಸರೆಲ್ಲ ಚೀಸ್ ಇತ್ತು ಮನೇಲಿ, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅಲ್ಲಿಗೆ ಅಪರೂಪಕ್ಕೆ ಮಾಡೋಕ್ಕೆ ಪಾಸ್ತಾ ರೆಡಿ ಇದೆ. ಮಾಡಿ ಫೀಡ್ಬ್ಯಾಕ್ ಕೊಡಿ, ಶೇರ್ ಮಾಡಿ.